ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬೇಂದ್ರೆ ಸರ್. ಇಂದು ನಾವು ಮತ್ತೆ ಪುನಃ ನಮ್ಮ ಒಂದು ವಿದ್ಯಾರ್ಥಿಯ ಜೊತೆ ರಕ್ತದ ಕುರಿತು ಒಂದು ಸಾಮಾನ್ಯ ಪ್ರಶ್ನೆಗಳ ಸಾಮಾನ್ಯ ಜ್ಞಾನವನ್ನು ನಿಮಗೆ ಹಂಚಕ್ಕೆ ಬಯಸ್ತಾ ಇದ್ದೀವಿ. ಸೊ ಈ ಪ್ರಶ್ನೆ ಮತ್ತು ಉತ್ತರಗಳು ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿ ಬೇಂದ್ರೆ ಸರ್ ಅಂತೇಳಿ ಟೈಪ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಸ್ ನಿಖಿಲ್, ನಾನು ನಿನಗೆ ಕೆಲವೊಂದು ರಕ್ತದ ಬಗ್ಗೆ ಪ್ರಶ್ನೆಗಳು ಕೇಳ್ತೀನಿ, ಉತ್ತರಿಸ್ತೀಯಾ? ಜೋರಾಗಿ ಹೇಳ್ಬೇಕು. ಎಸ್ ರಕ್ತ ಎಂದರೇನು? ರಕ್ತ ಎಂದರೆ ಒಂದು ದ್ರವರೂಪದ ಸಂಯೋಜಕ ಅಂಗಾಂಶವಾಗಿದೆ. ಸೊ ಈ ರಕ್ತದಲ್ಲಿ ಪ್ರಮುಖವಾಗಿ ಎಷ್ಟು ಘಟಕಗಳಿವೆ ನಿಖಿಲ್? 4 ಸರ್. ಯಾವ್ಯಾವು ಸರ್? ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು ಮತ್ತು ಪ್ಲಾಸ್ಮಾ. ಸೊ ರಕ್ತದಲ್ಲಿ ಪ್ರಮುಖ ರಕ್ತನಾಳಗಳು ಎಷ್ಟು? 3 ಸರ್. ಯಾವ್ಯಾವು? ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳ. ಸೊ ಈ ನಮ್ಮ ರಕ್ತ ಐತಲ್ಲ, ಈ ನಮ್ಮ ರಕ್ತ ಇರೋದು ಕೆಂಪು ಬಣ್ಣದಲ್ಲಿ. ಸೊ ಕೆಂಪು ಬಣ್ಣದ ಕಾರಣ ಏನು ನಿಖಿಲ್? ಹಿಮೋಗ್ಲೋಬಿನ್. ಎಸ್, ಹಿಮೋಗ್ಲೋಬಿನ್ ಕಾರಣದಿಂದ ರಕ್ತ ಕೆಂಪಾಗಿರ್ತದೆ. ವೆರಿ ಗುಡ್. ಸೊ ಈ ನಮ್ಮ ರಕ್ತದಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ರಕ್ತ ಎಷ್ಟು ಲೀಟರ್ ಇರ್ತದ? 5 ರಿಂದ 6 ಲೀಟರ್. ಎಸ್, ವೆರಿ ಗುಡ್. 5 ರಿಂದ 6 ಲೀಟರ್. ಸೊ ಏನು ಬ್ಲಡ್ ಪ್ರೆಷರ್ ಅಂತ ಕರಿತೀವಲ್ಲ, ರಕ್ತದೊತ್ತಡ, ಈ ಸಾಮಾನ್ಯವಾಗಿ ಮಾನವ ದೇಹದ ರಕ್ತದೊತ್ತಡ ಎಷ್ಟು ಇರ್ತದ? 120/80 mmHg. ಎಸ್, ವೆರಿ ಗುಡ್. ಸೊ ಈ ಪ್ರಮುಖವಾಗಿ ರಕ್ತದಲ್ಲಿ ಎಲ್ಲ ರಕ್ತ ಗುಂಪುಗಳಲ್ಲಿ ಒಂದು ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಆ ರಕ್ತದ ಗುಂಪು ಯಾವುದು? O ನೆಗೆಟಿವ್. ವೆರಿ ಗುಡ್. ಸೊ ಎಲ್ಲ ರಕ್ತ ಗುಂಪುಗಳಲ್ಲಿ ಒಂದು ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕರಿಸುವವರು ಅಂತ ಕರೀತಾರೆ. ಆ ರಕ್ತದ ಗುಂಪು ಯಾವ್ದಪ್ಪ ನಿಖಿಲ್? AB ನೆಗೆಟಿವ್. ಎಸ್, ವೆರಿ ಗುಡ್. ಸೊ ಈ ರಕ್ತದ ಕುರಿತು ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ